ತುಟಿಯ ಸುತ್ತ ಕಪ್ಪಾಗಿರುವಿಕೆ, ಸುಕ್ಕುಗಟ್ಟುವಿಕೆ, ಮುಖದ ಜೋತು ಬೀಳುವಿಕೆ ಇದೆಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಂಡು ಹೊಳೆಯುವ ಚರ್ಮವನ್ನು ನಮ್ಮದಾಗಿಸಿಕೊಳ್ಳಲು ಈ ಒಂದು ಕ್ರೀಮ್ ಫೇಸ್ ಪ್ಯಾಕ್ ನಮಗೆ ತುಂಬಾ ಅನುಕೂಲ ಆಗಿದೆ. ಸೊ ಈ ಒಂದು ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡ್ಕೊಬೇಕು, ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು, ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಬೇಕು ಫೇಸ್ಗೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ಸೊ ಈ ಒಂದು ಕ್ರೀಮ್ನ ಮಾಡೋದಕ್ಕೆ ನಮಗೆ ಮೊದಲಿಗೆ ಒಂದು ಬೀಟ್ರೂಟ್ ಬೇಕಾಗುತ್ತೆ. ಫ್ರೆಶ್ ಆಗಿರುವಂತಹ ಬೀಟ್ರೂಟ್ ಆದರೆ ನಮಗೆ ತುಂಬ ಒಳ್ಳೆಯದು. ಸೊ ಈ ರೀತಿ ಬೀಟ್ರೂಟ್ನ ತೊಗೊಂಡು ಮೊದಲಿಗೆ ನೀಟಾಗಿ ಎಲ್ಲ ತೊಳ್ಕೊಬೇಕು. ಆದಷ್ಟು ಬೀಟ್ರೂಟ್ನ ಫ್ರೆಶ್ ಆಗಿರೋದನ್ನು ಯೂಸ್ ಮಾಡಿ, ತಂದಿಟ್ಟು ಸ್ವಲ್ಪ ದಿನ ಆಗಿರೋದನ್ನು ಯೂಸ್ ಮಾಡಬೇಡಿ. ಒಣಗಿರೋ ಥರದ್ದು ಈ ಥರದನ್ನೆಲ್ಲ ಯೂಸ್ ಮಾಡಬಾರ್ದು. ಫ್ರೆಶ್ ಆಗಿದ್ದಷ್ಟು ನಮಗೆ ತುಂಬ ಒಳ್ಳೆಯದು. ಸೊ ಫ್ರೆಶ್ ಆಗಿರೋಂತಹ ಬೀಟ್ರೂಟ್ನ ನೀಟಾಗಿ ತೊಳ್ಕೊಂಡು ಅದರ ಮೇಲಿರುವಂತಹ ಸಿಪ್ಪಿನೆಲ್ಲ ಈ ರೀತಿ ನೀಟಾಗಿ ತಕ್ಕೊಬೇಕಾಗುತ್ತೆ. ಈ ರೀತಿ ತಕ್ಕೊಂಡಂತಹ ಬೀಟ್ರೂಟ್ನ ನಾವು ಸಣ್ಣ ಹೋಲ್ಸ್ ಇರುವಂತಹ ಒಂದು ತುರಿಯೋದ್ರಿಂದ ನೀಟಾಗಿ ತುರ್ಕೊಂಡ್ಬಿಡಬೇಕು. ಯಾಕೆಂದರೆ ನಮಗೆ ಬೀಟ್ರೂಟು ತುರ್ಕೊಂಡು ನಾವು ಇದ್ರ ಜ್ಯೂಸನ್ನ ತಕ್ಕೊಂಡು ಈ ಒಂದು ಕ್ರೀಮ್ನ ಮಾಡ್ಕೊಬೇಕಾಗಿರೋದು. ಸೊ ಹಾಗಾಗಿ ಈ ಒಂದು ಬೀಟ್ರೂಟ್ನ ಸಣ್ಣ ಹೋಲ್ಸಿಂದ ತುರಿದ್ರೆ ನಮಗೆ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ಹಾಗಾಗಿ ಸಣ್ಣ ಹೋಲ್ಸಿಂದ ಇದನ್ನು ನೀಟಾಗಿ ನಾವು ತುರ್ಕೊಂಡ್ಬಿಡೋಣ. ನೋಡಿ ಈ ರೀತಿ ತುರ್ಕೊಬೇಕು. ಈ ರೀತಿ ತುರ್ಕೊಂಡಂತಹ ಬೀಟ್ರೂಟ್ನ ಅಂದರೆ ನಮ್ಗೆ ಎಷ್ಟು ಕ್ರೀಮ್ ಮಾಡ್ಕೊಳೋದಕ್ಕೆ ಬೇಕಾಗುತ್ತೋ ಅಷ್ಟು ಅನುಕೂಲ ಇರೋಷ್ಟು ಬೀಟ್ರೂಟ್ನ ನಾವು ತುರ್ಕೊಬೇಕಾಗುತ್ತೆ. ಈ ರೀತಿ ತುರ್ಕೊಂಡಂತಹ ಬೀಟ್ರೂಟ್ನ ನಾವು ನೀಟಾಗಿ ರಸ ತಕ್ಕೊಬೇಕಾಗತ್ತೆ. ಸೊ ಇದನ್ನು ನಾವು ಒಂದು ಕಾಫಿ ಫಿಲ್ಟರಲ್ಲಿ ಹಾಕಿನೂ ಸಹ ತಕ್ಕೊಬೋದು, ಇಲ್ಲಾಂದರೆ ಕೈನಲ್ಲಿ ಅದ್ಮಿ ಸಹ ಇದನ್ನು ಜ್ಯೂಸನ್ನ ನಾವು ತಕ್ಕೊಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಜ್ಯೂಸನ್ನ ನೀವು ತಕ್ಕೊಳ್ಳಿ. ಬೀಟ್ರೂಟ್ ಜ್ಯೂಸನ್ನ ನಾವು ತಕ್ಕೊಬೇಕಾಗುತ್ತೆ. ಸೊ ನೋಡಿ ಈಗ ಬೀಟ್ರೂಟ್ ಜ್ಯೂಸ್ ನಮಗೆ ರೆಡಿಯಾಗಿದೆ. ಈ ರೀತಿ ತಗೊಂಡಂತಹ ಬೀಟ್ರೂಟ್ ಜ್ಯೂಸನ್ನ ನಾವು ಕ್ರೀಮ್ ಮಾಡೋದಕ್ಕೆ ಬಳಸ್ಕೊಬೋದು. ಈ ಒಂದು ಕ್ರೀಮ್ ಬಳಸ್ಕೊಂಡು ಮಾಡೋದಕ್ಕೆ ನಮಗೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ. ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟು. ಸೊ ಈ ಒಂದು ಜೋಳದ ಹಿಟ್ಟನ್ನು ನಾವು ಈ ಒಂದು ಬೀಟ್ರೂಟ್ ಜ್ಯೂಸ್ಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾವುದೇ ಗಂಟುಗಳಿಲ್ಲದೆ ಇರೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. 2 ಸ್ಪೂನ್ ಕಾರ್ನ್ಫ್ಲೋರ್ಗೆ 4 ಸ್ಪೂನು ಅಥವಾ 6 ಸ್ಪೂನಷ್ಟು ನಾವು ಬೀಟ್ರೂಟ್ ಜ್ಯೂಸನ್ನ ರೆಡಿ ಮಾಡ್ಕೊಂಡಿರಬೇಕಾಗುತ್ತೆ. ಸೊ ಈ 2 ಸ್ಪೂನು ಕಾರ್ನ್ಫ್ಲೋರ್ ಹಿಟ್ಟಿಗೆ ನಾನಿಲ್ಲಿ 4 ಅಥವಾ 5 ಸ್ಪೂನ್ನಷ್ಟು ಬೀಟ್ರೂಟ್ ಜ್ಯೂಸನ್ನ ಸೇರಿಸ್ಕೊಂಡಿದ್ದೀನಿ. ಸೊ ನೋಡಿ ನೀಟಾಗಿ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಂತಹ ಈ ಒಂದು ಬೀಟ್ರೂಟ್ ಜ್ಯೂಸನ್ನ ನಾವು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕಾಯೋದಕ್ಕೆ ಇಡಬೇಕು ಮೊದಲಿಗೆ. ಇಲ್ಲಾಂದರೆ ಡೈರೆಕ್ಟಾಗಿ ಅದನ್ನು ಒಂದು ಪಾತ್ರೆಗೆ ಹಾಕಿ ನೀಟಾಗಿ ಲೋ ಫ್ಲೇಮಲ್ಲಿರುವಂತಹ ಉರಿನ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಯಾಕೆಂದರೆ ಕಾರ್ನ್ಫ್ಲೋರ್ನ ಸೇರಿಸಿರೋದ್ರಿಂದ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ, ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಕ್ರೀಮಿ ಬೇಸ್ ಆಗೋವರೆಗೂ ನಾವು ಲೋ ಫ್ಲೇಮಲ್ಲಿ ಸ್ಟವ್ ಉರಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ನೀಟಾಗಿ ಗಂಟುಗಳಾಗದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 to 10 ಮಿನಿಟ್ಸ್ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ, ಜಾಸ್ತಿ ಅವಶ್ಯಕತೆ ಇಲ್ಲ. ಸೊ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಕ್ರೀಮಿ ಕನ್ಸಿಸ್ಟೆಂಟ್ ಆಗ್ತಾ ಇದೆ. ತಳ ಹಿಡದೇ ಇರೋ ಥರ ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಬೇಕು. ನಿಮ್ಗೆ ಈ ರೀತಿ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡು ನೀವು ಕ್ರೀಮ್ ಇರುವಂತಹ ಒಂದು ಪಾತ್ರೆನ ಅದು ಬಿಸಿನೀರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಡೈರೆಕ್ಟಾಗಿಯೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಆದಮೇಲೆ ಸಾಕು, ಇದೊಂದು ಕ್ರೀಮಿ ಕನ್ಸಿಸ್ಟೆಂಟ್ ಬಂತು ನಮಗೆ. ಸೊ ಇವಾಗ ಸ್ಟವ್ನ ಆಫ್ ಮಾಡಿಬಿಡೋಣ. ಇಷ್ಟು ಕನ್ಸಿಸ್ಟೆಂಟಲ್ಲಿ ಇದ್ದರೆ ನಮಗೆ ಸಾಕು. ನೋಡಿ ಇದನ್ನು ಇವಾಗ ಹಾರೋದಕ್ಕೆ ಬಿಡಬೇಕು. ಗಂಟುಗಳಿಲ್ದಿರೋ ಥರ ನೀಟಾಗಿ ಒಂದು ಕ್ರೀಮಿ ಕನ್ಸಿಸ್ಟೆಂಟ್ನ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಒಂದು ಬೌಲ್ಗೆ ನಾವು ಹಾಕ್ಕೊಳ್ಳೋಣ. ಇದಾದಮೇಲೆ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಒಂದು ಕ್ರೀಮ್ ಕನ್ಸಿಸ್ಟೆಂಟಾಗಿ ಮಾಡ್ಕೊಳೋದಕ್ಕೆ ಇದನ್ನು ನೀಟಾಗಿ ನಾವು ಮಾಡ್ಕೊಂಡಿದ್ದಾಯಿತು. ಇದಕ್ಕೆ ಇವಾಗ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅಥವಾ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ಇದು ಬಿಸಿ ಸ್ವಲ್ಪ ಹಾರ್ಕೊಬೇಕು.
ಬೀಟ್ರೂಟಲ್ಲಿ ಮತ್ತು ಕಾರ್ನ್ಫ್ಲೋರಲ್ಲಿ ಆ್ಯಂಟಿ ಏಜೆಂಟ್ ತುಂಬ ಜಾಸ್ತಿ ಇರೋದ್ರಿಂದ ಮಾರ್ಕ್ಸ್ನೆಲ್ಲ ರಿಮೂವ್ ಮಾಡುತ್ತೆ. ಮತ್ತು ಸ್ಕಿನ್ನಲ್ಲಿ ಏನಾದರೂ ಡ್ಯಾಮೇಜ್ ಇದ್ದರೆ, ಡೆಡ್ ಸೆಲ್ಸ್ ಇದ್ದರೆ ಎಲ್ಲ ನೀಟಾಗಿ ರಿಮೂವ್ ಮಾಡುತ್ತೆ. ಅದಕ್ಕೆ 1 ಸ್ಪೂನಷ್ಟು ಅಲೋವೆರಾ ಜೆಲ್ನ ನಾವು ಸೇರಿಸ್ಕೊಳ್ಳೋಣ. 1 ಸ್ಪೂನಷ್ಟು ಅಲೋವೆರಾ ಜೆಲ್ ಆ್ಯಡ್ ಮಾಡ್ಕೊಂಡಿದ್ದಾಯಿತು. ಅದೇ ರೀತಿ 1 ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ನಾವು ಇದಕ್ಕೆ ಸೇರಿಸ್ಕೊಬೇಕಾಗತ್ತೆ. ಏಕೆಂದರೆ ಇದರಲ್ಲೆಲ್ಲ ಮಾಯ್ಶ್ಚರೈಸಿಂಗ್ ಕಂಟೆಂಟ್ ಇರೋದ್ರಿಂದ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ನಮಗೆ. ಸೊ ಹಾಗಾಗಿ ಕೊಕೊನಟ್ ಆಯಿಲು, 1 ಸ್ಪೂನಷ್ಟು ಗ್ಲಿಸರಿನ್ನು ನೋಡಿ, ಮೂರನ್ನು ಸಮ ಪ್ರಮಾಣದಲ್ಲಿ ತೊಗೊಬೇಕು. 1 ಸ್ಪೂನಷ್ಟು ಅಲೋವೆರಾ ಜೆಲ್ಲು, 1 ಸ್ಪೂನಷ್ಟು ಗ್ಲಿಸರಿನ್ನು, 1 ಸ್ಪೂನಷ್ಟು ಕೊಕೊನಟ್ ಆಯಿಲು. ಇಷ್ಟನ್ನು ನೀಟಾಗಿ ಈ ಒಂದು ಕ್ರೀಮ್ ಒಳಗಡೆ ಹಾಕಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿದಷ್ಟು ನಮಗೆ ಒಳ್ಳೆ ಪಿಂಕಿಶ್ ಆಗಿರೋಂತಹ ಒಂದು ಕ್ರೀಮ್ ನಮಗೆ ದೊರೆಯುತ್ತೆ. ಸೊ ನೋಡಿ, ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಯಾವುದೇ ಗಂಟುಗಳಿಲ್ದಿರೋ ಥರ ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು 1 ವಾರದಿಂದ 15 ದಿನ ಅಥವಾ 1 ತಿಂಗಳವರೆಗೂ ನಾವು ಫ್ರಿಜ್ಜಲ್ಲಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಬೋದು. ಪ್ರತಿದಿನ ರಾತ್ರಿ ಮಲಗೋಕ್ಕೂ ಮುಂಚೆ ನಾವು ಇದನ್ನು ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ನಲ್ಲಿ ಇನ್ಸ್ಟೆಂಟಾಗಿ ಗ್ಲೋನ ಕಾಣ್ಬೋದು. ಮತ್ತು ಯಾವುದೇ ರೀತಿಯಾದಂತಹ ಕಲೆಗಳು, ಪಿಂಪಲ್ಸ್, ಪಿಗ್ಮಿಟೇಷನ್, ಡಾರ್ಕ್ ಸರ್ಕಲ್ಸ್, ಆ್ಯಕ್ನಿ ಅಂತಹ ಕೆಲವೊಂದು ಸಮಸ್ಯೆಗಳನ್ನ ನಾವು ದೂರ ಮಾಡ್ಕೊಬೋದು. ಸೊ ನೈಟ್ ಇದನ್ನು ಅಪ್ಲೈ ಮಾಡಿ ಮಾರ್ನಿಂಗ್ ಎದ್ದು ನಾವು ಫೇಸ್ನ ವಾಶ್ ಮಾಡೋದ್ರಿಂದ ಪಿಂಕಿಶ್ ಆಗಿರುವಂತಹ ಚರ್ಮನ ನಾವು ಪಡಿಬೋದು. ಅದೇ ರೀತಿ ಸ್ಕಿನ್ನ ಒಂದು ಟೈಟ್ನೆಸ್ನ ಈ ಒಂದು ಕ್ರೀಮ್ ನಮಗೆ ಕೊಡುತ್ತೆ. ಸೊ ಸ್ಕಿನ್ನ ಟೈಟ್ ಆದರೆ ನಮ್ಮ ಸ್ಕಿನ್ನು ನೋಡೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಸುಕ್ಕುಗಟ್ಟುವಿಕೆ, ಜೋತು ಬೀಳುವಿಕೆ, ಮುಖ ದದ್ರು ಬಂದಿರೋ ಹಾಗೆ ಈ ಎಲ್ಲ ಸಮಸ್ಯೆನೂ ಈ ಒಂದು ಕ್ರೀಮ್ ಕ್ರಮೇಣ ಕಡಿಮೆ ಮಾಡ್ತಾ ಬರುತ್ತೆ. ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡ್ಕೊಳೋ ಬದಲು ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಒಂದು ನೈಸರ್ಗಿಕವಾದಂತಹ ಕ್ರೀಮ್ನ ತಯಾರು ಮಾಡಿಕೊಂಡು ಪ್ರತಿದಿನ ನಾವು ಹಚ್ತಾ ಬಂದರೆ ನಮ್ಮ ಸ್ಕಿನ್ನ ನಾವು ಹೆಲ್ದಿಯಾಗಿ ಇಟ್ಕೊಬೋದು ಮತ್ತು ಗ್ಲೋ ಆಗಿ ಇಟ್ಕೊಬೋದು. ಅದೇ ರೀತಿ ಯಾವುದೇ ರೀತಿಯಾದಂತಹ ರ್ಯಾಷಸ್ನ ನಾವು ಮಾಡ್ಕೊಳೋದಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ನೋಡಿ, ಈ ರೀತಿ ಮಾಡ್ಕೊಂಡಂತಹ ಕ್ರೀಮ್ನ ಫೇಸ್ನ ಎಲ್ಲ ಭಾಗಕ್ಕೂ ನೀಟಾಗಿ ಅಪ್ಲೈ ಮಾಡಿ ಸರ್ಕ್ಯುಲರ್ ಶೇಪಲ್ಲಿ ಮಸಾಜ್. ಈ ಒಂದು ಪಿಂಕಿಶ್ ಆಗಿರೋಂತಹ ಕ್ರೀಮ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಬಂದರೆ ಇನ್ಸ್ಟೆಂಟಾಗಿ ನಾವು ಗ್ಲೋನೆಸ್ನ ಕಾಣ್ಬೋದು. ಚರ್ಮದಲ್ಲಿರುವಂತಹ ತೊಂದರೆಗಳನ್ನ ಕಡಿಮೆ ಮಾಡ್ಕೊತಾ ಬರ್ಬೋದು. ಇದನ್ನು ಡೇ ಕ್ರೀಮ್ ಆಗಾದರೂ ಯೂಸ್ ಮಾಡ್ಬೋದು ಅಥವಾ ನೈಟ್ ಕ್ರೀಮ್ ಆಗಾದರೂ ಯೂಸ್ ಮಾಡ್ಬೋದು. ಎರಡನ್ನೂ ಮಾಡೋದಕ್ಕಾಗಲ್ಲ ಅಂದರೆ ಮಾಯ್ಶ್ಚರೈಸಿಂಗ್ ಆಗೂ ಸಹ ನಾವು ಇದನ್ನು ಯೂಸ್ ಮಾಡ್ಕೊತಾ ಬರ್ಬೋದು. ಈ ಒಂದು ಪ್ರಾಡಕ್ಟ್ಗೆ ನಾವು ಯಾವುದೇ ರೀತಿಯಾದಂತಹ ಕೆಮಿಕಲ್ನ ಆ್ಯಡ್ ಮಾಡಿಲ್ಲ. ಸೊ ಇದು ನಮಗೆ ಬೆಸ್ಟ್ ಆ್ಯಂಡ್ ಬೆಟರ್ ಆಗಿರುತ್ತೆ. ಸೊ ಈ ಒಂದು ಕ್ರೀಮ್ನ ಮನೆಯಲ್ಲೇ ರೆಡಿ ಮಾಡಿಕೊಂಡು ನೀವು ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ತಾ ಬನ್ನಿ. ಇನ್ಸ್ಟೆಂಟಾಗಿ ಗ್ಲೋನೆಸ್ನ ನೀವು ಕಾಣ್ಬೋದು. ಚರ್ಮದ ಎಲ್ಲ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.